ನವೆಂಬರ್ 4, 2025 ಬೆಂಗಳೂರು ನಗರ ಮಧ್ಯದಲ್ಲಿ ಕೆಪಿಸಿಸಿ ಕಚೇರಿಯ ವಾತಾವರಣದಲ್ಲಿ ಗಂಭೀರ ಚರ್ಚೆಯ ಸದ್ದು ಕೇಳಿಬಂತು. ಪ್ರಮುಖ ಕಾಂಗ್ರೆಸ್ ನಾಯಕರ ಸಮ್ಮುಖದಲ್ಲಿ ಇಂದು ನಡೆದದ್ದು ಮತದಾನ ಕಳ್ಳತನದ ವಿರುದ್ಧದ ಸಿಗ್ನೇಚರ್ ಕ್ಯಾಂಪೇನ್ ಕುರಿತು ಮಹತ್ವದ ಪದಾಧಿಕಾರಿಗಳ ಸಭೆ. ಈ ಸಭೆಯಲ್ಲಿ ಹಾಜರಿದ್ದವರು ಶ್ರೀ ಲಕ್ಷ್ಮೀ ವೆಂಕಟೇಶ್, ಐಎನ್ಟಿಯುಸಿ ಕರ್ನಾಟಕ ರಾಜ್ಯ ಅಧ್ಯಕ್ಷರು ಶ್ರೀ ಟಿ.ವೈ. ಕುಮಾರ್, ಐಎನ್ಟಿಯುಸಿ ಶ್ರೀ ಎಂ. ಗೋಪಾಲ್, ರಾಜ್ಯ ನಾಯಕರಾಗಿ ಶ್ರೀ ಸಂಜಯ್ ಹನುಮಯ್ಯ, ಉಪಾಧ್ಯಕ್ಷರು, ಮತ್ತು ಶ್ರೀ ಚಂದ್ರಶೇಖರ್, ಪೂರ್ವ ವಿಭಾಗದ ಅಧ್ಯಕ್ಷರು. ಅದೇ ರೀತಿ ಎ.ಜಿ. ಅಕ್ರಮ್ ಪಾಷಾ, ಕಾನೂನು, ಮಾನವ ಹಾಗೂ ಮಾಹಿತಿ ಹಕ್ಕುಗಳ ವಿಭಾಗದ ಪ್ರಮುಖರು, ಮತ್ತು ಶ್ರೀ ಮೊಹಮ್ಮದ್ ಅಕರುದ್ದೀನ್, ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು, ಉತ್ತರ ಬೆಂಗಳೂರು ಉಪಸ್ಥಿತರಿದ್ದರು. ಈ ಸಭೆಯ ಉದ್ದೇಶ ಸ್ಪಷ್ಟವಾಗಿತ್ತು: ವೋಟ್ ಚೋರಿ ವಿರುದ್ಧ ಕಾಂಗ್ರೆಸ್ ಪಕ್ಷದ ಹೋರಾಟವನ್ನು ತೀವ್ರಗೊಳಿಸುವುದು. ಕೆಪಿಸಿಸಿ ಅಧ್ಯಕ್ಷರು ಶ್ರೀ ಡಿ.ಕೆ. ಶಿವಕುಮಾರ್ ಮತ್ತು ಕಾರ್ಯಾಧ್ಯಕ್ಷರು ಶ್ರೀ ಜಿ.ಸಿ. ಚಂದ್ರಶೇಖರ್ ರವರು ನೀಡಿದ ಸೂಚನೆಯಂತೆ ಪ್ರತಿ ಫ್ರಂಟಲ್ ಆರ್ಗನೈಸೇಷನ್ ಒಂದೊಂದು ರೀತಿಯಲ್ಲಿ ಸಿಗ್ನೇಚರ್ ಕ್ಯಾಂಪೇನ್ ಕೈಗೊಳ್ಳಬೇಕೆಂದು ನಿರ್ಧರಿಸಲಾಯಿತು. ಈ ಸಿಗ್ನೇಚರ್ ಕ್ಯಾಂಪೇನ್ ಜನರ ಶಕ್ತಿಯನ್ನು ತೋರಿಸುವ ಶಾಂತ ಹೋರಾಟ, ಮತದಾನ ಕಳ್ಳತನವನ್ನು ತಡೆಗಟ್ಟುವ ಒಂದು ಸಕ್ರಿಯ ಪ್ರಜಾಸತ್ತಾತ್ಮಕ ಪ್ರಯತ್ನ. ಪದಾಧಿಕಾರಿಗಳಿಗೆ 50,000 ರಿಂದ 75,000 ಸಹಿ ಸಂಗ್ರಹಿಸುವ ಗುರಿ ನೀಡಲಾಯಿತು. ಈ ಅಭಿಯಾನವು ಕೇವಲ ಸಹಿಗಳ ಸಂಗ್ರಹವಲ್ಲ, ಇದು ಜನರ ನಂಬಿಕೆಗೆ ಸಹಿ ಹಾಕಿದ ಚಳುವಳಿ. ಪ್ರತಿ ಸಹಿ, ಪ್ರತಿ ಧ್ವನಿ, ಪ್ರತಿ ಜಾಗೃತಿ ಭಾರತದ ಪ್ರಜಾಪ್ರಭುತ್ವವನ್ನು ಬಲಪಡಿಸುವ ಶಕ್ತಿಯಾಗಲಿದೆ. ಇಂದು ಕೆಪಿಸಿಸಿ ಕಚೇರಿಯಿಂದ ಆರಂಭವಾದ ಈ ಚಳುವಳಿ ನಾಳೆಯ ನ್ಯಾಯಸಮ್ಮತ ಚುನಾವಣೆಗಾಗಿ ಪ್ರತಿ ಮತದ ಗೌರವವನ್ನು ಕಾಪಾಡುವ ಹೋರಾಟದ ಹೆಜ್ಜೆ. ಕಾಂಗ್ರೆಸ್ ಪದಾಧಿಕಾರಿಗಳಿಂದ ಆರಂಭವಾದ ಈ ಸಿಗ್ನೇಚರ್ ಕ್ಯಾಂಪೇನ್ ಆನ್ ವೋಟ್ ಚೋರಿ ಜನರ ಶಬ್ದವಾಗಿ, ನ್ಯಾಯದ ಧ್ವನಿಯಾಗಿ ರೂಪುಗೊಳ್ಳುತ್ತಿದೆ. ನಮಸ್ಕಾರ. ಇವತ್ತು ನಮ್ಮ ರಾಜ್ಯ ಎನ್ಟಿಸಿ ಯುವ ಘಟಕ ಕುಮಾರ್ ಅವರು ಅವ್ರ ಪದಾಧಿಕಾರಿಗಳ ಸಭೆಯನ್ನು ಕರೆದಿದ್ರು. ಸಭೆ ಕರೆದ ಉದ್ದೇಶ, ನಮ್ಮ ರಾಜ್ಯ ಕೆಪಿಸಿಸಿ ಅಧ್ಯಕ್ಷ ಶ್ರೀಮಾನ್ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಕಾರ್ಯಾಧ್ಯಕ್ಷರಾದ ಶ್ರೀಮಾನ್ ಜಿ.ಸಿ. ಚಂದ್ರಶೇಖರ್, ರಾಜ್ಯಸಭಾ MP, ಆಡಳಿತ ನೋಡ್ಕೊಳ್ತಾ ಇರೋರು, ನಮಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಟಾಸ್ಕ್ ಏನು ಅಂತಂದರೆ, ಈ ವೋಟ್ ಚೋರಿ ಅಂತ ನಡೀತಕ್ಕಂಥ ಇದಕ್ಕೆ ಸಿಗ್ನೇಚರ್ ಕ್ಯಾಂಪೇನ್ ಮಾಡಬೇಕು. ಒಂದೊಂದು ಫ್ರಂಟಲ್ ಆರ್ಗನೈಸೇಷನಿಂದ ಇಷ್ಟಿಷ್ಟು ಸಿಗ್ನೇಚರ್ ಕ್ಯಾಂಪೇನ್ ಆಗಬೇಕು, ಸಿಗ್ನೇಚರ್ ಮಾಡಿಸ್ಬೇಕು ಅಂತೇಳಿ ಹೇಳಿದ್ದಾರೆ. ಅದರ ಸಲುವಾಗಿ ಇವತ್ತು ನಮ್ಮ ಯುವ ಘಟಕದ ಇಂದ ನಾವೊಂದು ಮೀಟಿಂಗ್ ಕರೆದಿದ್ವಿ. ನಮಗೆ ಒಂದು 50,000 ರಿಂದ 75,000 ತನಕ ಕೊಟ್ಟಿದ್ದಾರೆ. ಅದನ್ನು ನಾವು ಪೂರೈಸಬೇಕು ಅಂತೇಳಿ ಇವತ್ತು ನಾವು ಮೀಟಿಂಗ್ ಸಭೆ ಕರೆದು ಎಲ್ಲ ಪದಾಧಿಕಾರಿಗಳಿಗೂ ಜವಾಬ್ದಾರಿ ಕೊಟ್ಟಿದ್ದೀವಿ. ಆ ಜಿಲ್ಲೆಯವರು ಎಷ್ಟೆಷ್ಟಾಗುತ್ತೋ ಅಷ್ಟು ಸಿಗ್ನೇಚರ್ನ ಮಾಡಿಸಿ ಆದಷ್ಟು ಶೀಘ್ರದಲ್ಲಿ ತಂದುಕೊಡ್ಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಈ ಸಿಗ್ನೇಚರ್ ಕ್ಯಾಂಪೇನ್ ಮಾಡಿಸ್ತಾ ಇರೋದು ಏನಕ್ಕೆ ಅಂತ ಅಂದರೆ, ಓವರ್ ಆಲ್ ರಾಷ್ಟ್ರ ಮಟ್ಟದಲ್ಲಿ ನಾಳೆ ಏನಾದರೂ ಕಾನೂನು ರೀತಿ ಕ್ರಮ ತಗೊಳ್ಬೇಕು ಅಂತಂದಾಗ, ನಮ್ದು ಇಷ್ಟೊಂದು ಈ ರಾಜ್ಯದಲ್ಲಿ ಇಷ್ಟಿಷ್ಟು ಸಿಗ್ನೇಚರ್ಗಳು ಮಾಡಿದ್ದಾರೆ. ಈ ವೋಟ್ ಚೋರಿ ಇದಕ್ಕೆ ಬೆಂಬಲವಾಗಿ ನಾವು ಸಿಗ್ನೇಚರ್ ಮಾಡಿದ್ದೀವಿ. ಯಾಕಂದರೆ ವೋಟ್ ಚೋರಿ ಆಗಿದೆ ನಮ್ಮ ರಾಜ್ಯದಲ್ಲಿ ಅಂತ ತೋರಿಸ್ಕೊಡೋದಕ್ಕೋಸ್ಕರ ನಾವು ಇದನ್ನು ಸಿಗ್ನೇಚರ್ ಮಾಡಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಇದನ್ನು ತಲುಪಿಸೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಈಗ ಏನಾಗ್ತಾ ಇದೆ ಅಂದರೆ, ಈಗ ಮಹದೇವಪುರದಲ್ಲಿ ನಡೆದಕ್ಕಂಥ ಘಟನೆಯಿಂದನೇ ಇದು ಬಯಲು ಬಂದಿದೆ. ಇದು ಅಲ್ಲಿಂದ ಆಚೆ ಕಡೆ ಬಂದ ಮೇಲೆ ಸಾಕಷ್ಟು ರಾಜ್ಯದಲ್ಲಿ ಇದು ಪ್ರಚಾರ ಆಗಿದೆ. ಅದಕ್ಕೋಸ್ಕರ ನಾವು BJP ಅವರು ಯಾವ ರೀತಿ ಗೆಲ್ತಾ ಇದ್ದಾರೆ ಅಂತ ತೋರ್ಸೋದಕ್ಕೋಸ್ಕರ ನಾವು ಜನಕ್ಕೆ ತಿಳುವಳಿಕೆ ಮಾಡೋಕ್ಕೋಸ್ಕರ ಈ ಒಂದು ಸಿಗ್ನೇಚರ್ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. ಈಗ BJP ಅವರು ಗೆಲ್ತಾ ಇದ್ದಾರೆ ಎಲ್ಲ ಕಡೆ ಅಂತ ಹೇಳಿದಾಗ, ಏನಕ್ಕೋಸ್ಕರ ಗೆಲ್ತಾ ಇದ್ದಾರೆ? ಈ ವೋಟ್ ಚೋರಿ ಏನಂತ ಹೇಳಿದ್ರೆ, ಒಂದು ಇದರಲ್ಲಿ ಯಾವುದೇ ಕುರಿ ಆಗಲಿ ಕೋಳಿ ಆಗಲಿ ಸಾಕಿದ್ರೆ 10 by 10ರಲ್ಲಿ 100 ಸ್ಕ್ವೇರ್ ಫೀಟ್ನಲ್ಲಿ ಮನುಷ್ಯ ಆದವನು ಒಂದು 4 ಜನ ಇರ್ಬೋದು. ಅದು ಬಿಟ್ಟು 300 ಜನ ಇರ್ತಕ್ಕಂಥ ಒಂದು ವೋಟಿಂಗ್ ಇದಿದೆ ಅಂತ ತೋರಿಸಿದಾಗ ಎಂಥವ್ರಿಗೂ ಡೋಟ್ ಬಂದೇ ಬರುತ್ತೆ. ಆಮೇಲೆ ಬಿಹಾರ್ನಲ್ಲಿ ಇರ್ತಕ್ಕಂಥ ಮನುಷ್ಯ ಇಲ್ಲಿ ಬಂದು ವೋಟ್ ಮಾಡ್ತಾನೆ, ಮತ್ತು ಇಲ್ಲಿ ಇರ್ತಕ್ಕಂಥವ್ರು ಸುಮಾರು ಜನ ಆಚೆ ಕಡೆಯಿಂದ ಕರ್ಕೊಂಬಂದು ಅವ್ರು ಬೋಗಸ್ ವೋಟ್ ಮಾಡಿ ಈ ವೋಟ್ಗಳು ಮಾಡಿ ಎಲ್ಲ BJP ಅವರೇ ಮಾಡಿರ್ತದೆ. ಅದನ್ನು ನಾವು ಜನಕ್ಕೆ ತಿಳುವಳಿಕೆ ಮಾಡೋಕ್ಕೋಸ್ಕರ ಈ ಸಿಗ್ನೇಚರ್ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ.
ಎಷ್ಟು ಜಿಲ್ಲೆ ಇದೆಯೋ ಅಷ್ಟು ಜಿಲ್ಲೆಯಿಂದನೂ 50,000 ಒಂದು ಜಿಲ್ಲೆಗೆ ಅಂತ ಹೇಳಿ ಮಾಡ್ತಾ ಇದ್ವಿ ನಮ್ದು INTUC ಇಂದ. ಇದು ಮಾಡೋದ್ರಿಂದ ಜನಗಳಿಗೆ ಯಾರು ಕಳ್ಳರು ಯಾರು ಸುಳ್ಳು ಅನ್ನೋದು ಜನಗಳಿಗೆ ನಾವು ತಿಳಿಸುವಂತ ಕೆಲಸ ಮಾಡುವಂಥದ್ದು ಈ ಓಟ್ ಚೋರುವಂತ ಕೆಲಸ ಮಾಡ್ತಾ ಇದ್ವಿ. ಇವತ್ತು ಜನಗಳಿಗೆ ಗೊತ್ತಾಗ್ಬೇಕು ಏನು ಇವಾಗ ಎಷ್ಟು ಓಟು ಇಲ್ಲಿ ನೋಡಿ. ಇವಾಗ ನಾವು ಅಣ್ಣವ್ರು ಹೇಳ್ದಂಗೆ ಎಲ್ಲಾ ಕಡೆಯಿಂದನೂ ಇಲ್ಲಿ ಬಂದು ಓಟ್ ಮಾಡ್ತಾರ ಅಂತಂದ್ರೆ ಇಲ್ಲಿರ್ತಕ್ಕಂಥವ್ರಿಗೆ ಏನ್ ಬೆಲೆ, ಇಲ್ಲಿರ್ತಕ್ಕಂಥ ವೋಟರ್ಸ್ಗೆ ಏನಕ್ಕೆ ಬೆಲೆ ಇದೆ, ಎಲ್ಲಿ ಬೆಲೆ ಇದೆ? ಇವ್ರು ಮಾಡ್ತಕ್ಕಂಥ ಇವರು ಭ್ರಷ್ಟಾಚಾರಗಳನ್ನ, ಇವ್ರು ಮಾಡ್ತಕ್ಕಂಥ ಸುಳ್ಳು ಆರೋಪಗಳು, ವೋಟ್ ಚೋರು ಮಾಡ್ತಕ್ಕಂಥ ಇಂಥವ್ರಿಗೆ ಈ ಕರ್ನಾಟಕದಿಂದ ಇಡೀ ಇಂಡಿಯಾದಿಂದನೇ ಕಿತ್ತು ಹಾಕ್ಬೇಕನ್ನೋದು ನಮ್ಮ ಉದ್ದೇಶ ಆಗಿರೋದ್ರಿಂದ INTUC ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಸ್ಟೇಟಲ್ಲೂ ಇದೆ. ಹಾಗಾಗಿ ನಾವು ಇಲ್ಲಿ INTUC ಕಡೆಯಿಂದ ನಮ್ದು ಎಷ್ಟು ಬೆಂಬಲ ಇದೆ ನ್ಯಾಷನಲ್ ಪಾರ್ಟಿಗೆ ಅಂತ ಹೇಳಿ ನಾವು ಎಲ್ಲ ಜಿಲ್ಲೆಗಳಿಂದ 50,000 ನಾವು ಒಂದು ಸಿಗ್ನೇಚರ್ ಅನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ವಿ. 15 ಒಳಗಡೆ ನಾವು ಕಂಪ್ಲೀಟ್ ಮಾಡ್ಕೊಡ್ತೀವಿ ನಾವು.